ಸೋಮವಾರದ ಈ ಸಂಚಿಕೆ ಪ್ರಾರಂಭವಾಗೋದು ಭಾಗ್ಯಾಳ ಮನೆಯಿಂದ. ಪಾರ್ಕ್ನಿಂದ ನೇರವಾಗಿ ಭಾಗ್ಯಾಳ ಮನೆಗೆ ಬರೋ ತಾಂಡವ್ ಪೂಜಾಳ ಬಗ್ಗೆ, ಪಾರ್ಕ್ನಲ್ಲಿ ನಡೆದಿರೋ ವಿಷಯದ ಬಗ್ಗೆ ಮನೆಯವ್ರಿಗೆಲ್ಲ ಪೂಜಾಳ ಮೇಲೆ ತುಂಬ ಸಿಟ್ಟು ಬರೋ ರೀತಿ ಏನೇನೋ ಹೇಳೋಕೆ ಶುರು ಮಾಡ್ತಾನೆ. ಇವನು ಹೇಳಿರೋ ಮಾತನ್ನ ಕೇಳೋ ಸುನಂದ ತುಂಬಾನೇ ಸಿಟ್ಟಿನಲ್ಲಿ ಪೂಜಾಳ ಹತ್ರ ಬಂದು ಅವಳನ್ನ ತುಂಬಾನೇ ಹೊಡಿತಾಳೆ. ಹಾಗೆ ನಮ್ಮ ಅಳಿಯಂದ್ರು ಹೇಳ್ತಾ ಇರೋದೆಲ್ಲ ನಿಜನಾ, ಇದಕ್ಕೆ ನಾನು ನಿನ್ನನ್ನು ಆಚೆ ಕಳಿಸ್ತಾ ಇರೋದು ಅಂತ ತುಂಬ ಬೈಯೋಕೆ ಶುರು ಮಾಡ್ತಾಳೆ. ಆಗ ಭಾಗ್ಯ ಸುನಂದ ಹತ್ರ ಬಂದು, ಅಮ್ಮ ನೀನು ಮೂರನೇ ವ್ಯಕ್ತಿ ಹೇಳೋ ಮಾತನ್ನ ಯಾವ ರೀತಿ ನಂಬ್ಕೊಂಡು ಪೂಜಾ ಮೇಲೆ ಕೈ ಮಾಡ್ತಿದ್ಯಾ? ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿನಗಿಲ್ದೇ ಇರ್ಬೋದು, ನನಗೆ ನನ್ನ ತಂಗಿ ಮೇಲೆ ತುಂಬ ನಂಬಿಕೆ ಇದೆ ಅಂತ ಹೇಳಿ ಪೂಜಾ ಹತ್ರ ಹೋಗಿ ಏನಾಯಿತು, ಈ ವ್ಯಕ್ತಿ ಹೇಳ್ತಿರೋದೆಲ್ಲ ನಿಜನಾ ಅಂತ ಕೇಳ್ತಾಳೆ. ಆಗ ಪೂಜಾ ಪಾರ್ಕ್ನಲ್ಲಿ ನಡೆದಿರೋ ಪ್ರತಿಯೊಂದು ಘಟನೆಯನ್ನು ವಿವರಿಸಿ ತನ್ನ ಅಕ್ಕನ ಹತ್ರ ಹೇಳ್ಕೊಳ್ತಾಳೆ. ಇದರಿಂದ ತುಂಬ ಸಿಟ್ಟಾಗೋ ಭಾಗ್ಯ ತಾಂಡವ್ ಹತ್ರ ಹೋಗಿ, ನೀವು ಮೂರನೇ ವ್ಯಕ್ತಿಯಾಗಿ ಮೂರನೇ ವ್ಯಕ್ತಿ ಥರ ಇರಿ, ನಮ್ಮನೆ ವಿಚಾರಕ್ಕೆ ತಲೆ ಹಾಕೋ ಅವಶ್ಯಕತೆ, ಮೂಗು ಸುರಿಸೋ ಅವಶ್ಯಕತೆ ನಿಮಗಿಲ್ಲ ಅಂತ ಹೇಳಿ ಬೈತಾಳೆ. ಇದೇ ರೀತಿ ಕುಸುಮ ಕೂಡ ತಾಂಡವ್ಗೆ ತುಂಬಾನೇ ಬೈಯೋಕೆ ಶುರು ಮಾಡ್ತಾಳೆ. ತಾಂಡವ್ ಕೂಡ ನಾನು ಅನ್ಕೊಂಡಿದ್ದೇನೂ ಆಗಿಲ್ಲ ಅಂತ ಅಂದ್ಕೊಂಡು ಈ ಮನೆಯಿಂದ ಹೊರಟೋಗ್ತಾನೆ. ನಂತರ ಕುಸುಮ ಮತ್ತು ಭಾಗ್ಯ ಇಬ್ಬರು ಪೂಜಾ ಹತ್ರ ಬಂದು ಕಿಶನ್ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಲ್ಲಿಗೆ ಬರೋ ಕುಸುಮ ಭಾಗ್ಯಳನ್ನ ಕೂರಿಸ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಅಂತೆಲ್ಲ ವಿಚಾರಿಸಿದಾಗ ಪೂಜಾ ಹೇಳಿರೋ ಕಿಶನ್ ಬಗ್ಗೆ ಯಾಕೆ ನಾವು ಯೋಚನೆ ಮಾಡಬಾರ್ದು ಅಂತ ಭಾಗ್ಯ ಕುಸುಮನ್ನ ಕೇಳ್ತಾಳೆ. ಆಗ ಕುಸುಮ, ಹೌದು ಹಾಗೆ ಆಗಲಿ, ನಾಳೆ ನಾನು ಅವನ ಜಿಮ್ ಹತ್ರ ಹೋಗಿ ಅವನನ್ನು ಪರೀಕ್ಷೆ ಮಾಡ್ತೀನಿ, ಹುಡುಗ ಹೇಗೆ ಏನು ಅಂತ, ನೀನು ನಿನ್ನ ಪಾಡಿಗೆ ನಿನ್ನ ಕೆಲಸಕ್ಕೆ ಕೇಟ್ರಿನ್ಗೆ ಹೊರಡು ಅಂತ ಹೇಳ್ತಾಳೆ. ಇದೆಲ್ಲ ಆದ ನಂತರ ಮಾರನೇ ದಿನ ಬೆಳಗ್ಗೆ ಅತ್ತೆ ಸೊಸೆ ಇಬ್ಬರು ರೆಡಿಯಾಗಿ ಭಾಗ್ಯ ತನ್ನ ಕೇಟ್ರಿನ್ ಕಡೆ ಹೊರಟಿರ್ತಾಳೆ. ಹಾಗೆ ಕುಸುಮ ಕೂಡ ಜಿಮ್ ಕಡೆ ಹೊರಟಿರ್ತಾಳೆ. ಇನ್ನು ಇವರಿಬ್ಬರು ಮಾತಾಡ್ತಾ ಇರೋ ಹತ್ರ ಬರೋ ಪೂಜಾ ಅಕ್ಕನಿಗೆ, ನಾನು ನಿನ್ನ ಜೊತೆ ಬರ್ತೀನಿ, ಒಬ್ಬಳೇ ಮನೇಲಿ ಸುಮ್ಮನೆ ಕೂರೋಕೆ ಬೇಜಾರಾಗತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಸರಿ ಆಯಿತು ಅಂತೇಳಿ ಭಾಗ್ಯ ಕೂಡ ಅವಳನ್ನು ಜೊತೆ ಕರ್ಕೊಂಡು ಹೋಗೋಕೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವ್ರ ಅತ್ತೆ ಹೊರಗೆ ಹೋಗ್ತಿರೋದು ನೋಡಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳೋವಾಗ ಭಾಗ್ಯ, ಅವರು ನಿನ್ನ ಕೆಲಸದ ಮೇಲೇ ಹೊರಗೆ ಹೋಗ್ತಿದ್ದಾರೆ, ನೀನು ಇಂಥ ಅತ್ತೆನ ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ಯಾ ಪೂಜಾ ಅಂತ ಹೇಳಿ ಅವಳನ್ನು ಅಲ್ಲಿಂದ ಬೇಗ ಬಾ ಅಂತೇಳಿ ಆಚೆ ಹೊರಡ್ತಾಳೆ. ಹೀಗೆ ಭಾಗ್ಯ ಮತ್ತು ಪೂಜಾ ಇಬ್ಬರು ಮಾತಾಡ್ತಾ ನಿಂತಿರೋದನ್ನ ನೋಡೋ ಸುಂದ್ರಿ ಮತ್ತು ಸುನಂದ ಇಬ್ಬರು ಪೂಜಾ ಹತ್ರ ಬಂದು, ಬರೀ ಆ ಅತ್ತೆನ ಪಡೆಯೋಕೆ ಮಾತ್ರ ಅಲ್ಲ, ಇಂಥ ಅಕ್ಕನ ಪಡೆಯೋಕೆ ಕೂಡ ನೀನು ತುಂಬಾ ಪುಣ್ಯ ಮಾಡಿದ್ಯಾ ಪೂಜಾ ಅಂತ ಹೇಳ್ತಿರ್ತಾರೆ. ಹೀಗೆ ಪೂಜಾ ಮತ್ತು ಭಾಗ್ಯ ಇಬ್ಬರು ಕೇಟ್ರಿನ್ ಕಡೆಗೆ, ಹಾಗೆ ಕುಸುಮ ಹುಡುಗನ್ನ ಪರೀಕ್ಷೆ ಮಾಡೋ ಸಲುವಾಗಿ ಕಿಶನ್ ಜಿಮ್ ಕಡೆಗೆ ಹೊರಡ್ತಾರೆ. ನಂತರ ಕುಸುಮ ಜಿಮ್ ಹತ್ರ ಬಂದು ಆ ಜಿಮ್ನ ನೋಡ್ತಾ, ಇಷ್ಟು ದೊಡ್ಡ ಜಿಮ್ ಓನರ್ ನಮ್ಮ ಪೂಜಾನ ಇಷ್ಟಪಡ್ತಿದ್ದಾನ ಅಂತೆಲ್ಲ ಅಂದ್ಕೊಳ್ತಾ ಭಾಗ್ಯ ಕೊಟ್ಟಿರೋ ಇಯರ್ಫೋನನ್ನು ಪ್ಲಗ್ ಮಾಡ್ತಾ ಇರೋವಾಗ ಭಾಗ್ಯನ ಕಾಲ್ ಬರೋದ್ರಿಂದ ಕಾಲ್ನ ಪಿಕ್ ಮಾಡಿ ಮಾತಾಡ್ತಾಳೆ. ಆ ಕಡೆ ಭಾಗ್ಯ ಹೋಗಿದ್ದ ಕೆಲಸ ಏನಾಯಿತು, ಹುಷಾರಾಗಿ ಹೋಗಿದ್ದ ಕೆಲಸನ ಸಂಪೂರ್ಣವಾಗಿ ಮುಗಿಸ್ಕೊಂಡು ಬನ್ನಿ ಅಂತ ಹೇಳೋಕೆ ಕಾಲ್ ಮಾಡಿರ್ತಾಳೆ. ಇನ್ನು ಕುಸುಮ ಕೂಡ ಅದೇ ವಿಚಾರವಾಗಿ ಜಿಮ್ ಒಳಕ್ಕೆ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಪೂರ್ಣಗೊಳ್ಳುತ್ತೆ. ಮುಂದಿನ ಸಂಚಿಕೆಯ ಫಾಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.